ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಜೂನ್ 15ನೇ ತಾರೀಕು ಸೋಮವಾರಕ್ಕೆ ಅಧಿಕ ಜ್ಯೇಷ್ಠ ಮಾಸವು ಮುಕ್ತಾಯವಾಗುತ್ತದೆ. ನಂತರ ನಿಜ ಜ್ಯೇಷ್ಠ ಮಾಸವು ಪ್ರಾರಂಭವಾಗುತ್ತದೆ. ಅಧಿಕ ಜ್ಯೇಷ್ಠ ಮಾಸದ ಕೊನೆಯ ದಿನವೇ ಜೂನ್ 15ನೇ ತಾರೀಕು ಸೋಮವಾರ. ಹಾಗೇನೆ ಆ ದಿನದ ಮತ್ತೊಂದು ವಿಶೇಷ ಏನೆಂದರೆ ಅಮಾವಾಸ್ಯೆಯು ಕೂಡ ಅಧಿಕ ಮಾಸದ ಕೊನೆಯ ದಿನದಂದೇ ಬಂದಿದೆ. ಜೂನ್ 15ನೇ ತಾರೀಕು ಸೋಮವಾರದಂದು ಅಧಿಕ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯು ಬಂದಿದೆ. ಅಮಾವಾಸ್ಯೆಯ ಪೂಜೆಯನ್ನ ಮನೆಯಲ್ಲಿ ನಾವು ಹೇಗೆ ಮಾಡಬೇಕು, ಅಮಾವಾಸ್ಯೆ ಪೂಜಾ ವಿಧಾನ, ಹಾಗೇನೆ ಯಾವ ನೈವೇದ್ಯವನ್ನು ನಾವು ಅಮಾವಾಸ್ಯೆಯ ದಿನದಂದು ಮಾಡಿ ದೇವರಿಗೆ ಸಮರ್ಪಿಸಬೇಕು, ಜೊತೆಗೆ ದುಷ್ಟಶಕ್ತಿಗಳ ಹಾಗೇನೆ ಸಕಲ ಸಮಸ್ಯೆಗಳ ನಿವಾರಣೆಗಾಗಿ ಅಮಾವಾಸ್ಯೆಯ ದಿನದಂದು ಯಾವ ಪರಿಹಾರವನ್ನು ನಾವು ಸರಳವಾಗಿಯೇ ಮನೆಯಲ್ಲಿ ಮಾಡ್ಕೊಳ್ಬೋದು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಧಿಕ ಮಾಸದ ಕೊನೆಯ ದಿನ ಹಾಗೇನೆ ಅಮಾವಾಸ್ಯೆಯು ಕೂಡ ಬಂದಿರುವಂಥದ್ದು ಜೂನ್ 15ನೇ ತಾರೀಕು ಸೋಮವಾರಕ್ಕೆ. ಹಾಗಾಗಿ ಸೋಮವಾರ ಅಮಾವಾಸ್ಯೆ ಬಂದಿರುವುದರಿಂದ ಸೋಮವತಿ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗುತ್ತದೆ. ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗುವುದು ಜೂನ್ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 12:19 ಪ್ರಾರಂಭವಾಗಿ ಜೂನ್ 15ನೇ ತಾರೀಕು ಸೋಮವಾರ ಬೆಳಗ್ಗೆ 8:23 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಜೂನ್ 15ನೇ ತಾರೀಕು ಸೋಮವಾರದಂದು ಅಧಿಕ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು. ಅಮಾವಾಸ್ಯೆಯ ದಿನದಂದೇ ಅಧಿಕ ಮಾಸದ ಕೊನೆಯ ದಿನ ಕೂಡ ಆಗಿದೆ. ಹಾಗಾಗಿ ತುಂಬಾ ಒಂದು ವಿಶೇಷ ಇರುವಂಥದ್ದು. ಜೊತೆಗೆ ಯಾರೆಲ್ಲ ಇನ್ನು ಅಧಿಕ ಮಾಸದ ಪೂಜೆಯನ್ನ ಮಾಡಿಲ್ಲ, ದಾನವನ್ನ ಮಾಡಿಲ್ಲ ಅಂತ ಅನ್ನುವವರು ಈ ಕೊನೆಯ ದಿನದಂದು ಅಮಾವಾಸ್ಯೆಯಂದು ಕೂಡ ನೀವು ದಾನವನ್ನ ಮಾಡಬಹುದು. ಹಾಗೆಯೇ ಅಧಿಕ ಮಾಸದ ಪೂಜೆಯನ್ನ ಮಾಡಬಹುದು. ಹಾಗೆಯೇ ದೀಪಾರಾಧನೆಯನ್ನು ಕೂಡ ನೀವು ಅಂದಿನ ದಿನದಂದು ಮಾಡಬಹುದು. ಅಮಾವಾಸ್ಯೆಯ ದಿನದಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ಏನೇ ಒಂದು ಹಣದ ಸಮಸ್ಯೆಗಳು ಇದ್ದರೂ ಕೂಡ, ಆರ್ಥಿಕ ಸಮಸ್ಯೆಗಳು ಇದ್ದರೂ ಕೂಡ ದೂರವಾಗುತ್ತವೆ. ಒಂದು ಅಮಾವಾಸ್ಯೆ ಅಂತಲೇ ಅಲ್ಲ, ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯೆಯಲ್ಲೂ ಕೂಡ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಕಟ್ಟುನಿಟ್ಟಾಗಿ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಹಣದ ಸಮಸ್ಯೆಗಳು ಅನ್ನೋದು ಖಂಡಿತವಾಗಿಯೂ ಕೂಡ ನಿವಾರಣೆಯಾಗುತ್ತದೆ. ಈ ಅಮಾವಾಸ್ಯೆಯಲ್ಲೂ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂದರೆ ಅಮಾವಾಸ್ಯೆಯ ಕಳಸದ ಸ್ಥಾಪನೆಯನ್ನು ಮಾಡಬೇಕು. ಅಂದರೆ ಲಕ್ಷ್ಮೀ ಕಳಸದ ಸ್ಥಾಪನೆಯನ್ನು ಮಾಡಬೇಕು. ಕಳಸ ಸ್ಥಾಪನೆ ಮಾಡಲ್ಲ ಅನ್ನುವವರು ಮಹಾಲಕ್ಷ್ಮಿಯ ಫೋಟೋಗೂ ಕೂಡ ನೀವು ಅಮಾವಾಸ್ಯೆ ಪೂಜೆಯನ್ನ ಮಾಡಬಹುದು. ಇನ್ನು ಕಳಸವನ್ನ ಸ್ಥಾಪನೆ ಮಾಡುವವರು ಕಳಸ ಸ್ಥಾಪನೆ ವಿಧಾನ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದು ತಟ್ಟೆ ಅಥವಾ ಒಂದು ಬಾಳೆ ಎಲೆಯಲ್ಲಿ ಅಕ್ಕಿಯನ್ನ ಹರಡಿ ಅದರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನ ಬರೆದು ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ನಂತರ ಒಂದು ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನ ಇಡಬೇಕು. ಆ ಬಿಂದಿಗೆಗೆ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನ ಹಾಕಿ ಹಾಗೆಯೇ ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನ ನೀವು ಕಳಸಕ್ಕೆ ಇಟ್ಟು ಒಂದು ತೆಂಗಿನಕಾಯಿಯನ್ನ ಇಡಬೇಕು. ಪೂರ್ತಿಯಾಗಿ ನೀರು ಇರುವಂತ ತೆಂಗಿನಕಾಯಿಯನ್ನ ಇಡಬೇಕು. ಅಂದ್ರೆ ಚೆನ್ನಾಗಿರುವಂತ ತೆಂಗಿನಕಾಯಿ, ಪೂರ್ಣ ಫಲವಾದ ಒಂದು ತೆಂಗಿನಕಾಯಿಯನ್ನ ಇಡಬೇಕು. ನಿಮ್ಮಲ್ಲಿ ಲಕ್ಷ್ಮಿಯ ಮುಖವಾಡ ಇರುವಂತವರು ಲಕ್ಷ್ಮಿಯ ಮುಖವಾಡವನ್ನು ಕೂಡ ತೆಂಗಿನಕಾಯಿಗೆ ಕಟ್ಬೋದು. ಇಲ್ಲ ಅಂದ್ರೂ ಕೂಡ ಏನು ತೊಂದರೆ ಇಲ್ಲ. ಲಕ್ಷ್ಮಿ ಮುಖವಾಡ ಇರಲೇಬೇಕು ಅಂತ ಏನಿಲ್ಲ. ನೀವು ತೆಂಗಿನಕಾಯಿಯನ್ನ ಕಳಸಕ್ಕೆ ಇಟ್ಟರು ಕೂಡ ನಡೆಯುತ್ತೆ. ನಂತರ ಆ ತೆಂಗಿನಕಾಯಿಗೂ ಕೂಡ ಅರಿಶಿನ ಕುಂಕುಮವನ್ನ ಹಚ್ಚಿ ಮರೆಯದೆ ಒಂದು ಮಾಂಗಲ್ಯವನ್ನ ಹಾಕಬೇಕು. ಮಾಂಗಲ್ಯ ಇಲ್ಲ ಅಂತನ್ನುವವರು ಅರಿಶಿನದ ದಾರಕ್ಕೆ ಅರಿಶಿನದ ಕೊಂಬನ್ನ ಕಟ್ಟಿ ನೀವು ಮಾಂಗಲ್ಯ ರೀತಿ ಹಾಕಬೇಕು. ನಂತರ ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಹಾಗೇನೆ ನೈವೇದ್ಯವನ್ನ ಅರ್ಪಿಸಬೇಕು. ಈ ಅಮಾವಾಸ್ಯೆಯ ದಿನದಂದು ವಿಶೇಷವಾದ ಒಂದು ನೈವೇದ್ಯ ಅಂದರೆ ಮೊಸರನ್ನವನ್ನ ಮಾಡ್ತಾರೆ. ಸೊ ಮೊಸರನ್ನವನ್ನ ನೀವು ನೈವೇದ್ಯವಾಗಿ ಮನೆಯಲ್ಲೇ ಇಟ್ಟು ಅರ್ಪಿಸಿ ಹಣ್ಣುಗಳನ್ನ ಇಟ್ಟು ದೀಪಗಳನ್ನ ಹಚ್ಚಬೇಕು. ಕಾಮಾಕ್ಷಿ ದೀಪವನ್ನ ಅಮಾವಾಸ್ಯೆ ದಿನ ಹಚ್ಚೋದು ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಕಾಮಾಕ್ಷಿ ದೀಪ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಇದ್ರೆ ನೀವು ಕಾಮಾಕ್ಷಿ ದೀಪವನ್ನ ಹಚ್ಚಿ, ಇಲ್ಲ ಅಂದ್ರೆ 2 ದೀಪಗಳನ್ನ ಕಳಸದ ಅಕ್ಕಪಕ್ಕ ಇಟ್ಟು ನೀವು ಬತ್ತಿಯನ್ನ ಹಾಕಿ ತುಪ್ಪವನ್ನ ಹಾಕಿ ದೀಪವನ್ನ ಹಚ್ಚಬೇಕು. ಈ ರೀತಿಯಾಗಿ ಮೊಸರನ್ನದ ನೈವೇದ್ಯವನ್ನ ತೋರಿಸಿ ನೀವು ಧೂಪ ದೀಪಗಳನ್ನ ಮಾಡಿ ಪೂಜೆಯನ್ನ ಮಾಡಬೇಕು. ಕಳಸದ ಸ್ಥಾಪನೆ ಮಾಡಲಿಲ್ಲ, ಅಮಾವಾಸ್ಯೆ ಕಳಸವನ್ನ ಸ್ಥಾಪನೆ ಮಾಡಲಿಲ್ಲ ಅಂತ ಅನ್ನೋದಾದ್ರೆ ಮಹಾಲಕ್ಷ್ಮಿಯ ಫೋಟೋಗೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು. ಫೋಟೋ ಇದ್ರೆ ಫೋಟೋವನ್ನ ಸ್ವಚ್ಛ ಮಾಡಿಕೊಂಡು ಒಂದು ಜಾಗದಲ್ಲಿ ಇಟ್ಟು ಅರಿಶಿನ ಕುಂಕುಮ ಶ್ರೀಗಂಧವನ್ನ ಹಚ್ಚಿ ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಮೊಸರನ್ನವನ್ನ ನೈವೇದ್ಯವಾಗಿ ಅರ್ಪಿಸಿ 2 ದೀಪಗಳನ್ನ ಹಚ್ಚಿ ನೀವು ಪೂಜೆಯನ್ನ ಮಾಡಬೇಕಾಗುತ್ತೆ. ಒಂದು ಅಮಾವಾಸ್ಯೆ ಕಳಸದ ಸ್ಥಾಪನೆಯನ್ನು ಕೂಡ ಕೆಲವೊಬ್ರು ಮಾಡ್ತಾರೆ, ಇಲ್ಲ ಕೆಲವೊಬ್ರು ಮಹಾಲಕ್ಷ್ಮಿಯ ಫೋಟೋಗೂ ಕೂಡ ಪೂಜೆಯನ್ನ ಸಲ್ಲಿಸ್ತಾರೆ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ. ಹಾಗೇನೆ ನಿಮ್ಮ ಮನೆಯಲ್ಲಿ ಮೊದಲಿಂದಲೂ ಕೂಡ ತಲಾಂತರದಿಂದಲೂ ಕೂಡ ನಿಮ್ಮ ಮನೆಯಲ್ಲಿ ಹಿರಿಯರು ಯಾವ ರೀತಿಯಾಗಿ ಅಮಾವಾಸ್ಯೆ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದ್ರೆ ಅದೇ ರೀತಿಯಾಗಿ ನೀವು ಅಮಾವಾಸ್ಯೆ ಪೂಜೆಯನ್ನ ಕಂಟಿನ್ಯೂ ಮಾಡಿ. ಹಾಗೆ ನೀವು ಅಮಾವಾಸ್ಯೆ ಪೂಜೆಯನ್ನ ಮಾಡಬೇಕಾದ್ರೆ ನೀವು ಮನೆಯಲ್ಲಿ ಪೂಜೆಯನ್ನ ಮಾಡಬೇಕಾದ್ರೆ ಒಂದು ತಟ್ಟೆಯಲ್ಲಿ 2 ನಿಂಬೆಹಣ್ಣನ್ನ ಇಟ್ಟಿರಬೇಕು. ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ 2 ನಿಂಬೆಹಣ್ಣನ್ನ ತಟ್ಟೆಯಲ್ಲಿ ಇಟ್ಟಿರಬೇಕು. ಆ 2 ನಿಂಬೆಹಣ್ಣಿಗೂ ಕೂಡ ಅರಿಶಿನ ಕುಂಕುಮವನ್ನ ಹಚ್ಚಿ ನೀವು ಪೂಜೆಯನ್ನ ಮಹಾಲಕ್ಷ್ಮಿಗೆ ದೇವರಿಗೆ ಪೂಜೆಯನ್ನ ಮಾಡಬೇಕಾದ್ರೆ ಆ 2 ನಿಂಬೆಹಣ್ಣಿಗೂ ಕೂಡ ನೀವು ಪೂಜೆಯನ್ನ ಸಲ್ಲಿಸಬೇಕು. ಇನ್ನು ನೈವೇದ್ಯವನ್ನ ಎಲ್ಲ ತೋರಿಸಿ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಿದ ನಂತರ 1 ನಿಂಬೆ ಹಣ್ಣನ್ನು ನೀವು ಅಲ್ಲೇ ಕಟ್ ಮಾಡಿ
ಅಂದರೆ ಅರ್ಧರ್ಧ ಹೋಳು ರೀತಿಯಾಗಿ ಮಾಡಬೇಕು. ಎರಡೂ ಹೋಳುಗಳಿಗೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ, ನೀವು ಏನು ಕಳಸವನ್ನು ಸ್ಥಾಪನೆ ಮಾಡಿರ್ತೀರ ಅಥವಾ ಮಹಾಲಕ್ಷ್ಮಿಯ ಫೋಟೋವನ್ನು ಇಟ್ಟಿರ್ತೀರ, ಅದರ ಎಡಭಾಗದಲ್ಲಿ ಒಂದು ಅರ್ಧ ಹೋಳು, ಇನ್ನೊಂದು ಅರ್ಧ ಹೋಳನ್ನು ಬಲಭಾಗದಲ್ಲಿ ಇಡಬೇಕು. ಹಾಗೆಯೇ ಇನ್ನೊಂದು ನಿಂಬೆಹಣ್ಣು ಇರುತ್ತಲ್ಲ, ಅದನ್ನು ಮನೆ ಒಳಗಡೆ ಕಟ್ ಮಾಡಬಾರ್ದು. ಮನೆಯ ಹೊರಭಾಗಕ್ಕೆ ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಕೈಯಲ್ಲಿ ಅದನ್ನು ಇಟ್ಕೊಂಡು ನಿಮ್ಮ ಮನೆಯ ಬಾಗಿಲಿಗೆ, ಅಂದರೆ ಮೇನ್ ಡೋರ್ ಇರುತ್ತಲ್ಲ, ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ 3 ಬಾರಿ ನಿವಾಳಿಸ್ಬಿಟ್ಟು ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತ ಆ ನಿಂಬೆಹಣ್ಣನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಮೇಲೆ ಇಟ್ಟು ನೀವು ಕಟ್ ಮಾಡಬೇಕು. ಒಂದು ನಿಂಬೆಹಣ್ಣನ್ನು ಮನೆ ಒಳಗಡೆನೆ ಪೂಜೆ ಮಾಡಿರ್ತೀವಲ್ಲ, ಅಲ್ಲಿ ಕಟ್ ಮಾಡಿ ದೇವರ ಅಕ್ಕಪಕ್ಕ ಇಡ್ತೀವಿ. ಇನ್ನೊಂದು ನಿಂಬೆಹಣ್ಣನ್ನು ಮನೆಯ ಹೊರಭಾಗಕ್ಕೆ ತಂದು ಮನೆಗೆ ಫುಲ್ಲು ನೀವಾಳಿಸಿ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಕೇಳಿಕೊಂಡು ನೀವು ಅದನ್ನು ಹೊಸ್ತಿಲಿನ ಮೇಲೇ ಇಟ್ಟು ಅರ್ಧರ್ಧ ಹೋಳಾಗಿ ಮಾಡಿ ಆ ಎರಡೂ ಹೋಳುಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಹೊಸ್ತಿಲಿನ ಎಡಭಾಗದಲ್ಲಿ ಒಂದು ಅರ್ಧ ಹೋಳು, ಬಲಭಾಗದಲ್ಲಿ ಒಂದು ಅರ್ಧ ಹೋಳನ್ನು ಇಡಬೇಕು. ಈ ರೀತಿಯಾಗಿ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡೋದ್ರಿಂದ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ. ಹಾಗೆಯೇ ಈಗಾಗಲೇ ಬಿದ್ದಿರುವಂಥ ಕೆಟ್ಟ ದೃಷ್ಟಿ ಅನ್ನೋದು ಕೂಡ ನಿವಾರಣೆ ಆಗುತ್ತದೆ. ಯಾವುದೇ ದುಷ್ಟಶಕ್ತಿ ಅನ್ನೋದು ಕೂಡ ಮನೆ ಒಳಗೆ ಬರೋದಿಲ್ಲ. ಪಾಸಿಟಿವ್ ವೈಬ್ ಹೆಚ್ಚಾಗುತ್ತೆ. ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಈ ಮನೆಯಲ್ಲಿ ಇರೋದಿಲ್ಲ. ಸೊ ಒಂದು ಅಮಾವಾಸ್ಯೆ ಅಂತೆಲ್ಲ, ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಈ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. ಈ ಒಂದು ಪರಿಹಾರದ ಜೊತೆಗೇನೆ ಅಮಾವಾಸ್ಯೆಯ ದಿನದಂದು ಇನ್ನೂ ಒಂದು ಸಣ್ಣ ಪರಿಹಾರವನ್ನು ಕೂಡ ನಾವು ಮಾಡ್ಕೊಳ್ಳೋದ್ರಿಂದ ದುಷ್ಟ ಶಕ್ತಿಯ ನಿವಾರಣೆ ಆಗುತ್ತೆ. ಹಾಗೆಯೇ ಹಣದ ಸಮಸ್ಯೆಗಳು, ಏನೇ ಒಂದು ಕಷ್ಟಗಳು ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಮನೆಯೊಳಗೆ ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಬರೋದಿಲ್ಲ. ಈಗ ನೋಡಿ, ಮನೆ ಒಳಗಡೆ ದುಷ್ಟ ಶಕ್ತಿಗಳ ಸಂಚಾರ ಆದರೆ, ಆಗಮನ ಆದರೆ, ನೆಗೆಟಿವಿಟಿ ಅನ್ನೋದು ಹೆಚ್ಚಾದರೆ ಆಗ ಮನೆಯಲ್ಲಿ ಸಮಸ್ಯೆಗಳು ಉದ್ಭವವಾಗುತ್ತೆ. ಮನೆಯಲ್ಲಿ ಶಾಂತಿ ಇಲ್ಲದೆ ಇರುವಂಥದ್ದು, ಜಗಳ, ಮನಸ್ತಾಪಗಳು, ಹಾಗೆಯೇ ಹಣದ ಸಮಸ್ಯೆಗಳು ಕೂಡ ಅದರಿಂದಲೇ ಉಂಟಾಗುವಂಥದ್ದು. ಹಾಗೆಯೇ ಮನುಷ್ಯರ ಕೆಟ್ಟ ದೃಷ್ಟಿ ಅದು ಕೂಡ ಬಿದ್ದಾಗ ಮನೆಯಲ್ಲಿ ಹಣದ ಸಮಸ್ಯೆಗಳು, ಇನ್ನಿತರ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಮನೆ ಒಳಗೆ ನಾವು ಯಾವುದೇ ದುಷ್ಟಶಕ್ತಿಗಳ ಬರದಂತೆ ನಾವು ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕು. ಹಾಗೆಯೇ ನೆಗೆಟಿವಿಟಿ ಅನ್ನೋದನ್ನ ಮನೆಯಿಂದ ಹೊರಗೆ ಹಾಕಿದಾಗ ಮನೆಯಲ್ಲಿ ಸುಖ, ಶಾಂತಿ ಅನ್ನೋದು ನೆಲೆಸುತ್ತೆ. ಹಾಗೆಯೇ ಸಮೃದ್ಧಿ ಹೆಚ್ಚಾಗುತ್ತೆ, ಸಂಪತ್ತು ಕೂಡ ಹೆಚ್ಚಾಗುತ್ತದೆ. ಸೊ ಹಾಗಾಗಿ ಅಮಾವಾಸ್ಯೆಯ ದಿನದಂದು ನಿಂಬೆಹಣ್ಣಿನ ಪರಿಹಾರದ ಜೊತೆಗೇನೆ ಈ ಒಂದು ಸಣ್ಣ ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಬೋದು. ತುಂಬಾನೇ ಸರಳವಾಗಿದೆ. ಏನಂದ್ರೆ, ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತಗೊಳ್ಬೇಕು. ಆ ಬಟ್ಟೆ ಚೌಕಾಕಾರದಲ್ಲಿ ಇರಬೇಕು. ಕೆಂಪು ಬಣ್ಣದ ಬಟ್ಟೆಯನ್ನು ತಗೊಳ್ಳಿ, ಚೌಕಾಕಾರದಲ್ಲಿ ಇರಬೇಕು. ಅದರ ಒಳಗೆ ನಾವು ಕಲ್ಲುಪ್ಪನ್ನು ಹಾಕಬೇಕು. ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಪುಡಿ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ, ಕಲ್ಲುಪ್ಪನ್ನೇ ಹಾಕಬೇಕು. ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೂ ಕೂಡ ಕಲ್ಲುಪ್ಪೇ ಶ್ರೇಷ್ಠ. ಹಾಗಾಗಿ ಕಲ್ಲುಪ್ಪನ್ನು ಆ ಕೆಂಪು ಬಣ್ಣದ ಚೌಕಾಕಾರದ ಬಟ್ಟೆ ಒಳಗಡೆ ಹಾಕಿ, ನಂತರ ಅದರ ಒಳಗೆ 2 ಏಲಕ್ಕಿಯನ್ನು ಹಾಕಬೇಕು. ಕಲ್ಲುಪ್ಪು ಮತ್ತು ಏಲಕ್ಕಿಯನ್ನು ಹಾಕಿದ ನಂತರ ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಕೆಂಪು ಬಣ್ಣದ ದಾರದಿಂದಲೇ ಗಂಟು ಕಟ್ಟಬೇಕು. ಕೆಂಪು ಬಣ್ಣದ ಬಟ್ಟೆನ ತಗೊಳ್ಬೇಕು, ಚೌಕಾಕಾರದಲ್ಲಿ ಇರುವಂಥದ್ದು. ಕೆಂಪು ಬಣ್ಣದ ದಾರದಿಂದಲೇ ಅದನ್ನು ಗಂಟು ಕಟ್ಟಬೇಕು. ಈ ಕಲ್ಲುಪ್ಪನ್ನು ಏಕೆ ಹಾಕಬೇಕು ಅನ್ನೋದಾದರೆ, ಕಲ್ಲುಪ್ಪು ಅನ್ನುವಂಥದ್ದು ಲಕ್ಷ್ಮಿಯ ಸಂಭೂತ. ನಾವು ಏನೇ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೂ ಕೂಡ ಕಲ್ಲುಪ್ಪನ್ನೇ ಹಾಕಬೇಕು. ಲಕ್ಷ್ಮಿ ಸಮುದ್ರದ ಮಂಥನದ ಸಮಯದಲ್ಲಿ ಹುಟ್ಟಿರೋದ್ರಿಂದ ಉಪ್ಪು ಕೂಡ ಲಕ್ಷ್ಮಿಯ ಸಂಭೂತ. ಕಲ್ಲುಪ್ಪು ಕೂಡ ನಮಗೆ ಸಮುದ್ರದಲ್ಲಿ ಸಿಗೋದ್ರಿಂದ ಅದು ಕೂಡ ಲಕ್ಷ್ಮಿಯ ಸಂಭೂತ ಅಂತಲೇ ಹೇಳ್ತೀವಿ. ತುಂಬಾನೇ ಒಂದು ಪವರ್ಫುಲ್ ಆಗಿರುವಂಥ ವಸ್ತು. ಏನೇ ಒಂದು ಮನೆಗೆ ಕೆಟ್ಟ ದೃಷ್ಟಿ, ಹಾಗೆಯೇ ನಮಗೆ ಕೆಟ್ಟ ದೃಷ್ಟಿ ಆಗಿದ್ರೂ ಕೂಡ ಆ ಉಪ್ಪು ಅದನ್ನು ತಡೆಯುತ್ತಂತೆ. ಹಾಗಾಗಿ ನೋಡಿ, ಮನುಷ್ಯರಿಗೂ ಕೂಡ ದೃಷ್ಟಿಯನ್ನು ತೆಗಿಬೇಕಾದ್ರೆ ಕಲ್ಲುಪ್ಪಿಂದಲೇ ದೃಷ್ಟಿಯನ್ನು ತೆಗಿತಾರೆ. ಸೊ ದೃಷ್ಟಿ ನಿವಾರಣೆಗೆ ಕಲ್ಲುಪ್ಪು ತುಂಬಾನೇ ಮುಖ್ಯವಾದದ್ದು. ಹಾಗೆಯೇ ಇನ್ನು ಏಲಕ್ಕಿಯನ್ನು ಬಳಸೋದ್ರಿಂದ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತದಂತೆ. ಏಲಕ್ಕಿಗೆ ಮುಖ್ಯವಾಗಿ ಧನದ ಆಕರ್ಷಣೆ ಮಾಡುತ್ತದಂತೆ. ಧನಾಕರ್ಷಣೆ ಮಾಡುವಂಥ ಒಂದು ಗುಣ ಏಲಕ್ಕಿಗೆ ಇರೋದ್ರಿಂದ ಏಲಕ್ಕಿ ಮತ್ತು ಕಲ್ಲುಪ್ಪು ಎರಡನ್ನೂ ಕೂಡ ನಾವು ಆ ಕೆಂಪು ಬಣ್ಣದ ಚೌಕಾಕಾರದ ಬಟ್ಟೆಯಲ್ಲಿ ಹಾಕಿ, ಕೆಂಪು ಬಣ್ಣದ ದಾರದಿಂದಲೇ ಅದನ್ನು ಗಂಟು ಕಟ್ಟಿ, ನಂತರ ಆ ಗಂಟಿಗೆ ಅರಿಶಿನ, ಕುಂಕುಮ ಮತ್ತು ಹೂವನ್ನು ಇಟ್ಟು, ನೀವು ಅಮಾವಾಸ್ಯೆ ದಿನ ಮನೆಯಲ್ಲಿ ಪೂಜೆಯನ್ನು ಮಾಡಿರ್ತೀರಲ್ಲ, ಅದನ್ನು ಇಟ್ಟು ನೀವು ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು. ಪೂಜೆ ಸಲ್ಲಿಸಿದ ನಂತರ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅಕ್ಷತೆಯನ್ನು ಹಾಕಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಏನೇ ಒಂದು ಸಮಸ್ಯೆ ಇದ್ರೂ ಕೂಡ, ಹಣದ ಸಮಸ್ಯೆ ಆಗಿರ್ಬೋದು, ಇಲ್ಲ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಇನ್ನು ಬೇರೆ ಬೇರೆ ಸಮಸ್ಯೆಗಳು ಏನೇ ಇದ್ರೂ, ಮನೆಗೆ ಕೆಟ್ಟ ದೃಷ್ಟಿ ಆಗಿದ್ರೆ, ಈ ಥರದ ಎಲ್ಲ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗಲಿ, ಪರಿಹಾರ ಆಗಲಿ ಅಂತ ನಾವು ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಆ ಗಂಟಿಗೆ ಪೂಜೆಯನ್ನು ಸಲ್ಲಿಸಿ ಅಕ್ಷತೆಯನ್ನು ಗಂಟಿನ ಮೇಲೆ ಹಾಕಿ, ನಂತರ ಆ ಸಂಕಲ್ಪ ಮಾಡಿದಂಥ ಆ ಗಂಟನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ಬಾಗಿಲು ಏನಿರುತ್ತೋ ಆ ಬಾಗಿಲಿಗೆ ಆ ಗಂಟನ್ನು ಕಟ್ಟಬೇಕು. ಬಾಗಿಲ ಮಧ್ಯಭಾಗದಲ್ಲಿ ಆ ಗಂಟನ್ನು ಕಟ್ಟಬೇಕು. ಏಕೆಂದರೆ ಈ ಮಧ್ಯಭಾಗದಲ್ಲೇ ಕಟ್ಟೋದ್ರಿಂದ ನಾವು ಅದರ ಕೆಳಗಡೆನೆ ಓಡಾಡಬೇಕಾದ್ರೆ ನಮ್ಮಲ್ಲಿ ಯಾವುದೇ ಒಂದು ಋಣಾತ್ಮಕ ಶಕ್ತಿ ಇದ್ರೂ ಕೂಡ, ಆ ಕೆಟ್ಟ ದೃಷ್ಟಿ ಇದ್ರೂ ಕೂಡ ನಮ್ಮ ಮೇಲೆ ಬೀಳೋದಿಲ್ಲ. ಆ ಋಣಾತ್ಮಕ ಶಕ್ತಿಯನ್ನು ಅದು ಏನು ನಾವು ಗಂಟು ಕಟ್ಟಿರ್ತೀವೋ ಪೂಜೆ ಮಾಡಿ ಸಂಕಲ್ಪ ಮಾಡಿ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ ಅನ್ನುವ ಒಂದು ನಂಬಿಕೆ. ಹಾಗಾಗಿನೇ ಅದನ್ನು ಮನೆಯ ಮುಖ್ಯ ದ್ವಾರದ ಮಧ್ಯಭಾಗದಲ್ಲಿ ಕಟ್ಟಿ ಅದರ ಕೆಳಗಡೆನೆ ನಾವು ಓಡಾಡಬೇಕು. ಹಾಗೆ ಋಣಾತ್ಮಕ ಶಕ್ತಿ ಇದ್ದಾಗ, ಕೆಟ್ಟ ದೃಷ್ಟಿ ಇದ್ದಾಗ ಅದು ಅದನ್ನು ನಿವಾರಣೆ ಮಾಡುತ್ತೆ.
ಈ ರೀತಿಯಾಗಿ ನಾವು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ತಾ ಇರಬೇಕು. ಈಗ ಒಂದು ಅಮಾವಾಸ್ಯೆಯಲ್ಲಿ ಮಾಡಿರ್ತೀವಿ, ನಂತರ ಅದನ್ನು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಅಮಾವಾಸ್ಯೆ ಎಂದು ಅದನ್ನು ತೆಗೆದುಬಿಟ್ಟು ನೀವು ಯಾವುದಾದ್ರೂ ಒಂದು ಮರ ಅಥವಾ ಗಿಡದ ಬುಡದಲ್ಲಿ ಹಾಕಿ ನಂತರ ಹೊಸದಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಕಲ್ಲುಪ್ಪು ಮತ್ತು ಏಲಕ್ಕಿಯನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಹಾಕಿ ನೀವು ಮತ್ತೆ ಮುಖ್ಯದ್ವಾರದ ಮಧ್ಯದ ಬಾಗಿಲಿಗೆ ಅದನ್ನು ಕಟ್ಟಬೇಕು. ಈ ಒಂದು ಸಣ್ಣ ಪರಿಹಾರವನ್ನು ಹಾಗೆಯೇ ನಿಂಬೆಹಣ್ಣಿನ ಪರಿಹಾರವನ್ನು ಕೂಡ ಅಮಾವಾಸ್ಯೆಯ ದಿನದಂದು ನಾವು ಕೆಟ್ಟ ದೃಷ್ಟಿ ನಿವಾರಣೆಗಾಗಿ ನಾವು ಈ 2 ಸಣ್ಣ ಪರಿಹಾರಗಳನ್ನು ಕೂಡ ಅಮಾವಾಸ್ಯ ದಿನದಂದು ಮನೆಯಲ್ಲಿ ನಾವು ಸರಳವಾಗಿಯೇ ಮಾಡ್ಕೊಳ್ಬೋದು. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.